ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು JP ನಗರದಲ್ಲಿರುವಂತಹ ಸಾತ್ವಂ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಇಲ್ಲಿ ವೆಜ್ ಬಫೆಟ್ ಸಿಗುತ್ತೆ. ಬನ್ನಿ ವೆಜ್ ಬಫೆಟ್ ಯಾವ ಥರದೆ ಅಂತ ನೋಡೋಣ. ಈ ರೆಸ್ಟೋರೆಂಟ್ ಬಂದು JP ನಗರ 6 ಫೇಸ್ ಹತ್ರ ಬರುತ್ತೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಹಾಗೆ ಲಿಫ್ಟ್ ಫೆಸಿಲಿಟೀಸ್ ಕೂಡ ಇದೆ. ಈ ರೆಸ್ಟೋರೆಂಟ್ ಬಂದು 2nd ಫ್ಲೋರಲ್ಲಿ ಇದೆ. ಈ ರೆಸ್ಟೋರೆಂಟ್ನ ಟೈಮಿಂಗ್ ಬಂದು 12 PM to 3:30 PM, ಹಾಗೆ ಈವ್ನಿಂಗ್ ಬಂದು 7 PM to 11 PM ವರೆಗೂ ಇರುತ್ತೆ. ಇನ್ನು ಈ ಬಫೆಟ್ ಚಾರ್ಜಸ್ ಬಗ್ಗೆ ನೋಡೋದಾದರೆ ವೀಕ್ ಡೇಸಲ್ಲಿ ಬಂದು 850 ರುಪೀಸ್ ತೊಗೋತಾರೆ. ಹಾಗೆ ವೀಕೆಂಡಲ್ಲಿ ಬಂದು 980 ರುಪೀಸ್ ಆಗುತ್ತೆ. ಇನ್ನು ಚಿಲ್ಡ್ರನ್ಸ್ಗೆ ಬಂದರೆ ವೀಕ್ ಡೇಸಲ್ಲಿ 530, ಹಾಗೆ ವೀಕೆಂಡ್ಸಲ್ಲಿ ಬಂದು 660 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ಬನ್ನಿ ಈ ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಹಾಗೆ ಏನೆಲ್ಲ ಟೇಸ್ಟಿ ಫುಡ್ಗಳನ್ನ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇನ್ನು ಈ ರೆಸ್ಟೋರೆಂಟ್ ಬಗ್ಗೆ ಹೇಳೋದಾದರೆ ಈ ರೆಸ್ಟೋರೆಂಟ್ಗಂತೂ ತುಂಬಾ ಅವಾರ್ಡ್ಸ್ಗಳನ್ನ ಬಂದಿದೆ. ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರೋದನ್ನು ನಾವು ನೋಡ್ಬೋದು. ಈ ಒಂದು ರೆಸ್ಟೋರೆಂಟ್ಗೆ ಬೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಇವರ ಬ್ರಾಂಚಸ್ ಬಂದು ಸದಾಶಿವನಗರ, ವೈಟ್ ಫೀಲ್ಡ್, JP ನಗರ್ ಹಾಗೆ ಹೈದರಾಬಾದ್ ಬಂಜಾರಾ ಹಿಲ್ಸಲ್ಲಿ ಕೂಡ ಇದೆ. ಇನ್ನು ಈ ಸಾತ್ವಂ ರೆಸ್ಟೋರೆಂಟ್ನ ಸ್ಪೆಷಾಲಿಟಿ ಏನಂತಂದರೆ ಹೆಸರಲ್ಲೇ ಇದೆ ಸಾತ್ವಂ. ಅಂದರೆ ಇವರು ಸಾತ್ವಂ ಥರ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫುಡ್ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಒಂದೊಳ್ಳೆ ಪ್ಯೂರ್ ವೆಜ್ ರೆಸ್ಟೋರೆಂಟಲ್ಲಿ ಒಂದೊಳ್ಳೆ ಫುಡ್ನ ಟೇಸ್ಟ್ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ಎಂಟ್ರಿ ಆಗ್ತಿದ್ದಾಗೆ ನೋಡ್ಬೋದು, ಇಲ್ಲಿ ಇವ್ರು ಮಾಡಿರೋಂತಹ ಇಂಟೀರಿಯರ್ಸ್ ಎಲ್ಲ ಕೂಡ ಒಂದೊಳ್ಳೆ ಟ್ರೆಡಿಷ್ನಲ್ ಟಚ್ನ ಕೊಟ್ಟು ಮಾಡಿದ್ದಾರೆ. ಬೊಫೆ ಕೌಂಟರ್ಗೆ ಎಂಟ್ರಿ ಆಗ್ತಿದ್ದಾಗೆ ನಾವಿಲ್ಲಿ ವೆರೈಟೀಸ್ ಆಫ್ ಸಲಾಡ್ಸ್ ಮತ್ತು ಚಾಟ್ಸ್ಗಳನ್ನೆಲ್ಲ ನೋಡ್ಬೋದು. ಸೊ ಚಾಟ್ಸಲ್ಲಿ ಬಂದುಬಿಟ್ಟು ಪಾನಿಪುರಿ, ದಹಿ ಬಾಲ, ಡೈಮಂಡ್ ಪಾಪಡಿ ಚಾಟ್ ಹಾಗೆ ದೋಕ್ಲಾ ಇವೆಲ್ಲ ಕೂಡ ಇದೆ. ಹಾಗೆ ಸಲಾಡ್ಸಲ್ಲೂ ಕೂಡ ವೆರೈಟೀಸ್ ಆಫ್ ವೆಜಿಟೇಬಲ್ಸು ಅಂದರೆ ಕುಕುಂಬರ್, ಟೊಮೊಟೊ, ಕ್ಯಾರೆಟ್ ಈ ಥರ ವೆರೈಟೀಸ್ನ ಯೂಸ್ ಮಾಡಿ ಸಲಾಡ್ಸ್ನ ಮಾಡಿದ್ದಾರೆ. ಇನ್ನು ಮೇನ್ ಕೋರ್ಸಲ್ಲಿ ಕೂಡ ನಾವು ನೋಡ್ಬೋದು ತುಂಬಾ ವೆರೈಟೀಸ್ ಇದೆ. ಇದರಲ್ಲೂ ಕೂಡ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಅಂತ 2 ಮೇನ್ ಕೋರ್ಸ್ನ ಇಟ್ಟಿದ್ದಾರೆ. ಸೊ ಇದು ಇಲ್ಲಿನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ನಾರ್ತ್ ಇಂಡಿಯನ್ ಮೇನ್ ಕೋರ್ಸಲ್ಲಿ ನೋಡೋದಾದರೆ ದಾಲ್ ತಡ್ಕ, ದಾಲ್ ಮಖಾನಿ, ಪನ್ನೀರ್ ಟಿಕ್ಕಾ ಮಸಾಲ, ಹಾಗೆ ಕಾರ್ನ್ ಸಮೋಸ, ಪಾಲಕ್ ಗ್ರೇವಿ ಮತ್ತು ಅಮೃತ್ ಕಿ ಕೋಫ್ತಾ, ಮಸಾಲ ಹಾಲು ಬೆಂಗಾನ, ಬಿಂದಿ ಕುರ್ಕುರೆ, ಹಾಗೆ ಸಾತ್ವಿಕ್ ಬಿರಿಯಾನಿ, ಬೂಂದಿ ರಾಯ್ತ, ಪಾಪಡ್ ಇವೆಲ್ಲ ಕೂಡ ಇದೆ. ಹಾಗೆ ಸೌತ್ ಇಂಡಿಯನ್ಗೆ ಬಂದು ನೋಡಿದ್ರೆ ಇಲ್ಲಿ ಬಿಸಿಬೇಳೆ ಬಾತು, ಸ್ಟೀಮ್ ರೈಸು, ರಸಮ್, ಪುರಿಯಲ್, ಹಾಗೆ ಪುರಿ ಇಡ್ಲಿ ವಿತ್ ಚಟ್ನಿ ಮತ್ತು ಮೇಲ್ಕೋಟೆ ಪುಳಿಯೋಗರೆ, ಲೆಮನ್ ರೈಸು, ಕರ್ಡ್ ರೈಸು ಅಂತೆಲ್ಲ ಇಟ್ಟಿದ್ದಾರೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇವರು ಚಿಕ್ಕ ಚಿಕ್ಕ ಕುಕ್ಕರ್ ಥರ ಮಾಡಿ ಅದರಲ್ಲಿ ಈ ಲೆಮನ್ ರೈಸು, ಪುಳಿಯೋಗರೆ ಇದನ್ನೆಲ್ಲ ಸರ್ವ್ ಮಾಡಿದ್ದಾರೆ. ಸೊ ಅದಂತೂ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಓರಿಯೆಂಟಲ್ ಕೋರ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದಿದೆ. ಇದರಲ್ಲಿ ಬಂದುಬಿಟ್ಟು ನೀವು ಸಿಜ್ವಾನ್ ನೂಡಲ್ಸು ಮತ್ತು ವೆಜಿಟೇಬಲ್ ಮಂಚೂರಿಯನ್ ಗ್ರೇವಿ ಇದನ್ನೆಲ್ಲ ಕೂಡ ನೋಡ್ಬೋದು. ಇನ್ನು ಡೆಸರ್ಟ್ಸಲ್ಲಿ ಕೂಡ ಇಂಡಿಯನ್ ಹಾಗೆ ವೆಸ್ಟರ್ನ್ ಡೆಸರ್ಟ್ಸ್ಗಳನ್ನ ನಾವು ನೋಡ್ಬೋದು. ಇಂಡಿಯನ್ ಡೆಸರ್ಟ್ಸಲ್ಲಿ ಬಂದುಬಿಟ್ಟು ಗುಲಾಬ್ ಜಾಮೂನು, ಮೂಂಗ್ ದಾಲ್ ಹಲ್ವಾ, ಹಾಗೆ ಮ್ಯಾಂಗೋ ಮಲೈ ರೋಲು, ಗುಲಾಬ್ ಅಂಗುಡಾನ, ಲಡ್ಡು, ಹಾಗೆ ಮಿಲಿ ಮಲೈ ಗೇವರು, ಹಾಗೆ ಕೇಶರ್ ಚಮಚಮ್ ಅಂತ ವೆರೈಟೀಸ್ ಇದೆ. ಹಾಗೆ ವೆಸ್ಟರ್ನಲ್ಲಿ ನೋಡೋದಾದರೆ ಡಾಗ್ ಚಾಕ್ಲೇಟ್ ಮೌಸಸ್ಸು, ಮಿಕ್ಸ್ಡ್ ಫ್ರೂಟ್ ಮಿನಿ ಪೇಸ್ಟ್ರಿ, ಫ್ಲಜ್ ಬ್ರೌನಿ, ಮಿನಿ ಮಿಕ್ಸ್ಡ್ ಫ್ರೂಟ್ ಟಾಟು, ಮಿನಿ ಚಾಕ್ಲೇಟ್ ರಫಲ್ ಪೇಸ್ಟ್ರಿ, ಹಾಗೆ ಅಸಾರ್ಟೆಡ್ ಫ್ರೆಶ್ ಫ್ರೂಟ್ಸ್ನೆಲ್ಲ ಇಟ್ಟಿದ್ದಾರೆ. ಮಿನಿ ಮಫಿನ್ಸು, ಚಾಕ್ಲೇಟ್ ಫೌಂಟೇನ್, ಫ್ರೂಟ್ ರಿಫಲ್, ಚಾಕ್ಲೇಟ್ ಕ್ಯಾರಮಲ್, ಫ್ರೆಶ್ ಲಿಚ್ಚಿ, ಹಾಗೆ ಲೆಮನ್ ಪೈ, ಫ್ರೂಟ್ ಶೂಶಿ, ಹಾಗೆ ಇದ್ರ ಜೊತೆಗೆ ಅಸಾರ್ಟೆಡ್ ಐಸ್ ಕ್ರೀಮ್ಸ್ ವೆರೈಟೀಸ್ ಕೂಡ ಇದೆ. ಹಾಗೆ ಇಲ್ಲಿ ದೋಸೆ ಲೈವ್ ಕೌಂಟರ್ ಕೂಡ ಇದೆ. ಬಿಸಿ ಬಿಸಿ ದೋಸೆ ಜೊತೆಗೆ 3 ವೆರೈಟೀಸ್ ಆಫ್ ಚಟ್ನಿ ಕೂಡ ಸಿಗುತ್ತೆ. ನೋಡಿದ್ರಲ್ಲ ಬಫೆಟಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ. ಇವಾಗ ಈ ಎಲ್ಲ ಫುಡ್ಗಳನ್ನ ಟೇಸ್ಟ್ ಮಾಡೋವಂಥ ಟೈಮು. ಬನ್ನಿ ಹೇಗಿದೆ ಅಂತ ನೋಡೋಣ. ಬಿಸಿ ಬಿಸಿ ಸೂಪು ಹಾಗೆ ಸ್ಟಾರ್ಟರ್ಸ್ನೆಲ್ಲ ಡೈರೆಕ್ಟ್ ನಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಸ್ಟಾರ್ಟರ್ಸ್ನೆಲ್ಲ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ. ಅದರಲ್ಲಿ ಪನ್ನೀರ್ ಟಿಕ್ಕಾ, ಬೀಟ್ರೋಟ್ ಕಬಾಬು, ಹಾಗೆ ವೆಜ್ ಸ್ಪ್ರಿಂಗ್ ರೋಲು ಮತ್ತು ವೆಜ್ ಕಬಾಬ್ನ ಕೊಟ್ಟಿದ್ದಾರೆ. ಪನ್ನೀರ್ ಟಿಕ್ಕಾ ಅಂತೂ ಚೆನ್ನಾಗಿ ರೋಸ್ಟ್ ಆಗಿದೆ, ಹಾಗೆ ಮಸಾಲ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ವೆಜ್ ಸ್ಪ್ರಿಂಗ್ ರೋಲ್ ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಪೊಟ್ಯಾಟೊ ಮತ್ತು ಚೀಸ್ನ ಆ್ಯಡ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಟೇಸ್ಟಿಯಾಗಿದೆ. ಬಿಸಿ ಬಿಸಿ ಮೋಮೋಸ್ ಕೂಡ ಸರ್ವ್ ಮಾಡಿದ್ದಾರೆ. ಸೊ ಮೋಮೋಸ್ ಕೂಡ ಒಳಗಡೆ ವೆಜಿಟೇಬಲ್ಸ್ ಎಲ್ಲ ಸ್ಟಫ್ ಮಾಡಿದ್ದಾರೆ. ಇದ್ರ ಜೊತೆಗೆ ಖಾರ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ.
ಸ್ಟಾರ್ಟರ್ಸ್ ಅಂತೂ ಎಲ್ಲ ಟೇಸ್ಟ್ ಮಾಡಿದ್ದಾಯಿತು, ಎಲ್ಲವೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈಗ ನೆಕ್ಸ್ಟು ಮೇನ್ ಕೋರ್ಸ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಮೇನ್ ಕೋರ್ಸಲ್ಲಿ ಬಂದುಬಿಟ್ಟು ಈಗ ಚೈನೀಸ್ ಫುಡ್ನ ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಂದು ನಿಮಗೆ ಫ್ರೈಡ್ ರೈಸು ಹಾಗೆ ನೂಡಲ್ಸು ಮತ್ತು ಮಂಚೂರಿಯನ್ ಗ್ರೇವಿ ಇವೆಲ್ಲ ಕೂಡ ಇರುತ್ತೆ. ಬನ್ನಿ ಈಗ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡೋಣ. ಸೊ ಇದರಲ್ಲಿ ಬಿರಿಯಾನಿ ತಂದಿದ್ದೀನಿ. ಬಿರಿಯಾನಿ ಅಂತೂ ಗೀ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೈಸಿ ಎಲ್ಲ ಲೈಟಾಗಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನೂಡಲ್ಸ್ ಕೂಡ ತೊಗೊಂಬಂದಿದ್ದೀನಿ. ಸೊ ನೂಡಲ್ಸ್ ಜೊತೆಗೆ ಸಾಸ್ ಕೂಡ ಇದೆ, ಇದು ಕೂಡ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹಾಗೆ ಇವರು ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ಹೇಳಿ ಸ್ಮಾಲ್ ಕುಕ್ಕರ್ ಹಾಗೆ ಸ್ಮಾಲ್ ಬಕೆಟಲ್ಲಿ ಚಿತ್ರಾನ್ನ, ಮೊಸರನ್ನ ಹಾಗೆ ಪುಳಿಯೋಗರೆನ ಸರ್ವ್ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದನ್ನು ನೋಡ್ತಿದ್ದಾಗಲೇ ಅದನ್ನು ತೊಗೊಂಡು ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲದೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿದೆ. ಸ್ಪೈಸಿ ಎಲ್ಲ ಕೂಡ ಲೈಟಾಗಿ ಕರೆಕ್ಟಾಗಿ ಹಾಕಿ ಮಾಡಿದ್ದಾರೆ. ಹಾಗೆ ರೋಟೀಸ್ನ ಬಂದು ಇವರು ಡೈರೆಕ್ಟಾಗಿ ನಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಇದರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ರೋಟಿ, ನಾನ್, ಕುಲ್ಚಾ ಹಾಗೆ ಬಟರ್ ರೋಟಿ ಈ ಥರ ಇದೆ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಹೇಳಿದ್ರೆ ಅವ್ರು ನಿಮ್ಮ ಟೇಬಲ್ಗೆ ಬಂದು ಸರ್ವ್ ಮಾಡ್ತಾರೆ. ಈ ರೊಟ್ಟಿಗೆ ಅಂತಲೇ 3 to 4 ವೆರೈಟೀಸ್ ಆಫ್ ಗ್ರೇವೀಸ್ ಕೂಡ ಇಟ್ಟಿದ್ದಾರೆ. ಇನ್ನು ರೈಸ್ ಐಟಮಲ್ಲಿ ಬಂದು ಬಿಸಿಬೇಳೆ ಬಾತು, ರೈಸು, ರಸಮ್ಮು ಹಾಗೆ ಜೊತೆಗೆ ಪಲ್ಯ ಮತ್ತು ಪಾಪಡ್ ಕೂಡ ಇದೆ. ಇನ್ನು ಫುಡ್ ಬಗ್ಗೆ ಹೇಳೋದಾದರೆ ತುಂಬಾ ಟೇಸ್ಟಿಯಾಗಿದೆ. ಈಗ ನೆಕ್ಸ್ಟು ನಾವು ಲೈವ್ ಕೌಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ಲೈವ್ ಕೌಂಟರಲ್ಲಿ ಬಂದು ಫಸ್ಟ್ ನಾನು ಪಾಸ್ತಾನ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಸ್ತಾ ಬಂದುಬಿಟ್ಟು ಅವರೇ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ನಮ್ಮ ಮುಂದೆ ಮಾಡಿ ಕೊಡ್ತಾರೆ. ಸೊ ಇದರಲ್ಲಿ ಕೂಡ ವೆರೈಟೀಸ್ ಇದೆ, ರೆಡ್ ಪಾಸ್ತಾ ಹಾಗೆ ವೈಟ್ ಪಾಸ್ತಾ ಅಂತ ಹೇಳಿ. ನಾನಿವತ್ತು ವೈಟ್ ಪಾಸ್ತಾನ ಚೂಸ್ ಮಾಡಿದ್ದೀನಿ. ಸೊ ಅವ್ರು ಹೇಗೆ ಮಾಡ್ತಾರೆ ಅಂತ ಕೂಡ ನಾವು ನೋಡ್ಬೋದು. ವೈಟ್ ಪಾಸ್ತಾ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡಿದೆ. ನಂಗೆ ಟೇಸ್ಟ್ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಓಕೆ ಅಂತ ಅನಿಸ್ತು. ಈಗ ನೆಕ್ಸ್ಟ್ ನಾನು ಐಸ್ ಕ್ರೀಮ್ ಲೈವ್ ಕೌಂಟರ್ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕಾಗುತ್ತೋ ಅದನ್ನು ಚೂಸ್ ಮಾಡಿದ್ರೆ ಅದ್ರ ಜೊತೆಗೆ ಇಲ್ಲಿ ವೆರೈಟೀಸ್ ಆಫ್ ಟಾಪಿಕ್ಸ್ ಕೂಡ ಇದೆ. ಸೊ ಅವರು ನಿಮಗೆ ರೋಲರ್ ಐಸ್ ಕ್ರೀಮ್ನ ಮಾಡಿಕೊಡ್ತಾರೆ. ಸೊ ನಾನಿವತ್ತು ಚೂಸ್ ಮಾಡಿರೋದು ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಮ್ಯಾಂಗೋ ಸಾಸ್ ಹಾಗೆ ಚೆರೀಸ್ನ ಚೂಸ್ ಮಾಡಿದ್ದೀನಿ. ಈ ರೋಲರ್ ಐಸ್ ಕ್ರೀಮ್ ಮೇಲೆ ನಾನು ಚಾಕೋ ಚಿಪ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಈ ಫ್ಲೇವರ್ ಯಾವ ಥರ ಇದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಡೆಸರ್ಟ್ಸಲ್ಲಿ ಬಂದು ಇಂಡಿಯನ್ ಡೆಸರ್ಟ್, ವೆಸ್ಟರ್ನ್ ಡೆಸರ್ಟ್ಸ್ ಅಂತ ಕೂಡ ಇವ್ರ ಹತ್ರ ಇದೆ. ಇಂಡಿಯನ್ ಡೆಸರ್ಟಲ್ಲಿ ನೀವು ಬೆಂಗಾಲಿ ಸ್ವೀಟ್ಸ್ಗಳನ್ನ ನೋಡ್ಬೋದು. ಇದ್ರ ಜೊತೆಗೆ ಆರೆಂಜ್ ಸ್ಯಾಂಡ್ವಿಚು, ಶುಗರ್ ಫ್ರೀ ರಸ್ಮಲೈ, ಪೈನಾಪಲ್ ಪಿಸ್ತಾ ಬೋಗ್, ಸೇಮಿಯಾ ಖೀರ್. ಹಾಗೆ ಇನ್ನು ವೆಸ್ಟರ್ನ್ ಡೆಸರ್ಟಲ್ಲಿ ನೋಡೋದಾದರೆ ಚಾಕೋ ಮ್ಯಾಂಗೋ ಮೋಸಸ್, ಸ್ಟ್ರಾಬೆರಿ ಶಫಲ್, ಹಾಗೆ ಫ್ರೂಟ್ ಟ್ರಿಫಲ್, ಬ್ಲಾಕ್ ಫಾರೆಸ್ಟ್ ಓಪ್ರಾ, ಲೆಮನ್ ಪೈ, ವೈಟ್ ಚಾಕ್ಲೇಟ್ ಓಪ್ರಾ, ಹಾಗೆ ರೆಡ್ ವೆಲ್ವೆಟ್ ಓಪ್ರಾ, ಜೊತೆಗೆ ಚಾಕ್ಲೇಟ್ ಫೌಂಟೇನ್, ಶುಗರ್ ಫ್ರೀ ಕೇಕ್ಸ್ ಕೂಡ ಇದೆ, ಜೊತೆಗೆ ಫ್ರೆಶ್ ಕಟ್ ಫ್ರೂಟ್ಸ್ ಕೂಡ ಇದೆ. ಸೊ ಇವೆಲ್ಲವೂ ನೋಡ್ತಾ ಇದ್ದರೆ ತುಂಬಾ ವೆರೈಟೀಸ್ ಇದೆ, ಬಟ್ ಎಲ್ಲನೂ ಟೇಸ್ಟ್ ಮಾಡೋದಕ್ಕಾಗಲ್ಲ. ಸೊ ನಾವು ಕೆಲವೊಂದು ಮಾತ್ರ ಇಷ್ಟ ಆಗೋದನ್ನ ಚೂಸ್ ಮಾಡ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಚಾಟ್ಸ್ ಟ್ರೈ ಮಾಡಬೇಕು ಅಂತ ಹೇಳಿ ಬಂದ್ವಿ. ಸೊ ಚಾಟ್ಸಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನಾನು ಪಾನಿಪುರಿನ ತೊಗೊಂಡಿದ್ದೀನಿ. ಸೊ ಪಾನಿಪುರಿಗೆ ಇವರು ಅದಕ್ಕೆ ಬೇಕಾಗಿರೋಂಥ ಕಾಳು, ಸ್ವೀಟ್ ಪಾನಿ, ಖಾರ ಪಾನಿ ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಇನ್ನು ಟೇಸ್ಟ್ ಬಗ್ಗೆ ಹೇಳೋದಾದರೆ ನನಗೆ ಇದು ಸ್ವಲ್ಪ ಓಕೆ ಅನಿಸ್ತು, ಅಷ್ಟೊಂದು ಏನು ಟೇಸ್ಟಿ ಆಗಿರಲಿಲ್ಲ. ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಬೀಡ ಕೊಡ್ತಾರೆ. ಒಂದೊಳ್ಳೆ ಬೀಡನ ತಿಂದ್ಬಿಟ್ಟು ನಮ್ಮ ಡಿನ್ನರ್ನ ಇಲ್ಲೇ ಮುಗಿಸ್ಬೋದು.
ಇವತ್ತು ನಾನು ಸಖತ್ತಾಗಿರೋ ಒಂದು ವೆಜಿಟೇರಿಯನ್ ಬಫೆಟ್ ಊಟ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನಾನೊಂದು ಎಂಜಾಯ್ ಮಾಡಿಕೊಂಡು ಎಲ್ಲ ಫುಡ್ನು ಟೇಸ್ಟ್ ಮಾಡಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.